ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಮಾಲೂರು ಅಗಲಕೋಟೆಯಲ್ಲಿ ದಾನವಾಗಿ ನೀಡಿದ 50 ಎಕರೆ ಭೂಮಿ ಕಬ್ಬಳಿಕೆ ಆರೋಪ. 1955ರ ದಾಖಲೆಗಳ ಪ್ರಕಾರ ಶ್ರೀನಿವಾಸಲು ಎಂಬುವರು ಅಗಲಕೋಟೆಯಲ್ಲಿ ತಮ್ಮ ಒಡೆತನದ 300 ಎಕರೆ ಜಮೀನಿನ ಪೈಕಿ 50 ಎಕರೆ 26 ಗುಂಟೆ ಜಮೀನನ್ನು ವಿದ್ಯಾಸಂಸ್ಥೆ ಸ್ಥಾಪಿಸಲು ಅಂದಿನ ಮೈಸೂರು ಸರ್ಕಾರಕ್ಕೆ ದಾನವಾಗಿ ನೀಡಿದ್ದರು. ಇದಕ್ಕಾಗಿ ಅಧಿಕೃತ ನೋಂದಾಯಿತ ಪತ್ರಗಳನ್ನು ಕೂಡ ಮಾಡಲಾಗಿತ್ತು. ಆದರೆ ಸರ್ಕಾರದ ಹೆಸರಿನಲ್ಲಿದ್ದ ಈ ಜಮೀನನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡುವ ಮೂಲಕ ಸಾರ್ವಜನಿಕ ಆಸ್ತಿಯನ್ನು ಲೂಟಿ ಮಾಡಲಾಗಿದೆ ಎಂದು ಮಾಜಿ ಶಾಸಕರು ಕೆಎಸ್ ಮಂಜುನಾಥ ಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದರು. ವರದಿ ಯಶೋಧ ಟಿ. ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಆದ್ರೆ ಸೈಟ್ ತಗೋಬೇಕಾದ್ರೆ ಲೀಗಲ್ ಟೀಮ್ ಅಲ್ಲ, ನಿಮ್ಗೇನ್ ಭಯ, ಲಾಯರ್ ಫೀಸ್ ಕೊಡ್ಬೇಕಾಗ್ತದೆ ಅಂತ ನೀವೇ ನೋಡ್ಕೊಂಡಿದ್ದೀರಾ. ಇವ್ರು ಇನ್ವೆಸ್ಟರ್ಸ್, ಕಂಪನೀಸ್, ರಿಜಿಸ್ಟರ್ಡ್ ಕಂಪನೀಸ್, ಪ್ರೈವೇಟ್ ಲಿಮಿಟೆಡ್, ಇವ್ರದ್ದು ಲೀಗಲ್ ಟೀಮೇ ಇರ್ತದೆ. ನಿಮ್ಗೆಲ್ಲ ಕಳಿಸಿರ್ಬೇಕು. ವಾಟ್ಸ್ಆಪ್ ಅಲ್ಲಿ ಒಂದು ಫ್ಯಾಮಿಲಿ ಟ್ರ್ಯಾಕ್ ಕಳಿಸಿದಾರೆ. ಅಲ್ಲ ಆಯ್ತು, ಇಲ್ಲ ಆಯ್ತು, ಇಲ್ಲ ಆಯ್ತು, ಅಬಾಲಿಷನ್ ಆಕ್ಟ್ ಬಂದ್ಬಿಡ್ತು, ಅವೆಲ್ಲ ಕಿತ್ತೋಗ್ಬಿಟ್ವಿ, ಕೆಡಸ್ಟಲ್ ಸರ್ವೆ ಆಯ್ತು, ಎಲ್ಲ ಕಳಿಸೋರಲ್ಲ, ಅದನ್ನ ಬಂದು ಎಕ್ಸ್ಪ್ಲೇನ್ ಮಾಡ್ಲಿ ಕೋರ್ಟ್ಗೆ ಅಲ್ವಾ? ಕೋರ್ಟ್ಗೆ ಎಕ್ಸ್ಪ್ಲೇನ್ ಮಾಡ್ಲಿ. ಅವೆಲ್ಲ ಕೋರ್ಟ್ ಕೊಟ್ಟಾಗ ಸಿಗಾಕತ್ತಾರೆ. ನಿಮ್ಮತ್ರ ಹೇಳ್ಕೊಬೋದು ನಮ್ಮ ಹತ್ರ ನೋಡಿ. ಹೊಸ ಇದು ಅವ್ರೇನ್ ಹೇಳಿದ್ರು, ನಿಮ್ಗೆ ಕೊಟ್ಟರೆ ಇದ್ರ ಪ್ರಕಾರ ಗಂಗಪ್ಪನವ್ರಿಗೆ ಇಷ್ಟು ಜನ ಮಕ್ಕಳು ಅಂತ. ಅದೇ ಒಬ್ಬರೇ ಅಂತ ಅವ್ರೀಗ 3 ಜನ ಮಕ್ಕಳು ಎಷ್ಟ ಮಾಡಾರೆ. 3 ತಿಂಗಳಾಗಿದೆ ಸರ್ ಅವ್ರು ಮಾಡ್ಕೊಂಡು. ಈ ಅಧಿಕಾರಿಗಳ, ಲೋಕಲ್ ಅಧಿಕಾರಿಗಳ ಪಾತ್ರ ಏನಿದೆ ಪೂರ್ತಿ ಎಲ್ಲರೂ ಇಲ್ಲಿ 1000 ಕರೆಸ್ಪಾಂಡೆನ್ಸ್ ಲೆಟರ್ಸ್ ಆಗಿದೆ, ಖಾತೆ ಮಾಡ್ಕೊಡಿ ಅಂತ ಮಾಡಿಲ್ಲ. ಸಬ್ ರಿಜಿಸ್ಟರ್ ಅಥವಾ ಸಬ್ ರಿಜಿಸ್ಟರ್ ಬರಲ್ಲ. ಸಬ್ ರಿಜಿಸ್ಟರ್ ಏನ್ ಕೊಟ್ಟರು ರಿಜಿಸ್ಟರ್ ಮಾಡ್ತಾರೆ. ತಹಸೀಲ್ದಾರ್ ಹಾಕಿದ್ದಾರೆ, ಆದ್ರೂ ಮಾಡಿದ್ದಾರೆ ಅಂದ್ರೆ ಅವ್ರದ್ದು ಪಾತ್ರ ಇದೆಯಾ? ಇದ್ದೇ ಇರ್ತದೆ. ಅವರು ಮಾಡಿ ಅವ್ರು ಲೆಟರ್ ಹಾಕಿದ್ರೆ 97 ಅಲ್ಲಿ ಆ ಸಬ್ ರಿಜಿಸ್ಟರ್ ಹೊಟ್ಟೋದ್ರಲ್ಲ, ನಾವು ಕೊಟ್ಟಿರೋ ದಾಖಲೆನೂ ಇರಲ್ಲ ಅಲ್ಲಿ. ಇದೇನಾದ್ರೂ ನಾನು 1 ದಿನ ಲೇಟ್ ಆಗಿ ಹೋಗಿದ್ದಿದ್ರೆ, ನನ್ನ ಬುದ್ಧಿ ಉಪಯೋಗಿಸಿಲ್ಲ ಅಂದಿದ್ರೆ ಮಾಲೂರಲ್ಲಿ ಸಿಗ್ತಾನೆ ಇರಲಿಲ್ಲ, BO ಆಫೀಸಲ್ಲಿ ಸಿಗ್ತಿರ್ತೀವಿ. ತಹಸೀಲ್ದಾರ್ ಪಾತ್ರ ಇದೆಯಾ? ಈಗ ಖಾತೆ ಮಾಡಬಾರ್ದು ಅಂತ ಅರ್ಜಿ ಕೊಟ್ಟಿದ್ದಾರೆ. ಮೊನ್ನೆ ಇರೋ ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದಾರೆ ಯಾರೋ ಒಬ್ಬರು. ಹೆಂಗೆ ಮಾಡ್ತಾರೆ ನೋಡ್ರಿ. ತಹಸೀಲ್ದಾರ್ ಲಿಮಿಟೆಡ್ ಇದೆ, ಯಾಕಂದ್ರೆ ಇವ್ರು ಬರೀ ಶೇರ್ ಡೀಟ್ ತಗೊಂಡೋಗಿ ಇಟ್ಟಿರ್ತಾರೆ, ಅವಾಗ ಖಾತೆ ಆಗಿರ್ತದೆ. ಯಾರು ಅರ್ಜಿ ಕೊಟ್ಟಿದ್ರೆ ಯಾವ ರೀತಿ ಕೊಟ್ಟಾಗ ಚೆಕ್ ಮಾಡ್ಬೇಕೀಗ. ಇದನ್ನೆಲ್ಲ ಹೇಳಿರಲ್ಲ ಅವರು ಅಲ್ವಾ? ರಿಜಿಸ್ಟರ್ ಆಗಿದೆ, ಖಾತೆ ಮಾಡಿರ್ತಾರೆ. ಕನ್ವರ್ಷನ್ ನೀವು ಮಾಡ್ಸಕ್ ಹೋದಾಗ ಇಷ್ಟು ತಿಂಗಳು ಪೆಂಡಿಂಗ್ ನಿಂತಿತ್ತು. ಯಾಕೆ ನಿಂತಿತ್ತು? ಆಮೇಲೆ ಕನ್ವರ್ಷನ್ ಆಗಿದ್ದೆ. ಖಾತೆ ಮಾಡ್ಬೇಕಾದ್ರೆ ಪೆಂಡಿಂಗ್ ಇತ್ತು, ಯಾಕೆ ಖಾತೆ ಲೇಟ್ ಆಗಾಯ್ತು. ಇದೆಲ್ಲ ಹೋದಾಗ ನಮ್ಮಂತವೆಲ್ಲ ಬರ್ತಿರ್ತೀಗ ಮಣ್ಣಿಗೆ ಆಸೆ ಕೊಟ್ಟು ಹಾಳು ಮಾಡಿಕೊಂಡಿದ್ದೀವಿ ನಮ್ಮಂತರು. ನನ್ನ ಮೇಲೆ ಈಗ ಕೇವಲ ಪ್ರೆಸ್ ಮೀಟ್ ಮಾಡೋದ್ರಿಂದ, ಪ್ರಚಾರ ಮಾಡೋದ್ರಿಂದ ಪರಿಹಾರ ಸಿಗುತ್ತೆ ಅಂತ ಅಥವಾ ನಿಷ್ಠೆ ಜಿಲ್ಲಾಧಿಕಾರಿಗಳು ಪ್ರೆಸ್ ಮೀಟ್ ಮಾಡೋದಂದ್ರೆ ನಿಮ್ಮಲ್ಲಿ ಆಸಕ್ತಿ ಇರೋ ನಾಳೆಯಿಂದ ಹೊಡ್ತೀರ, ನಿಮ್ಮ ತನಿಖೆ ಶುರು ಮಾಡಕ್ ಹೊಡ್ತೀರಾ, ಇನ್ನಷ್ಟು ಡಾಕ್ಯುಮೆಂಟ್ ಸಿಗ್ತದೆ, ಇನ್ನಷ್ಟು ಹುಡುಕ್ತೀರಿ, ಅಲ್ಲಿ ಸೇಫ್ ಆಗ್ತದೆ. ಬರೀ ನನ್ನಲ್ಲೇ ಇದ್ರೆ ಒಬ್ಬನೇ ಮಾಡೋ ಕೆಲಸ 3 ಜನ ಮಾಡ್ತೀರಲ್ಲ, ಆಗಿನ್ನು ಬ್ರಾಡರ್ ಕಾಂಟೆಸ್ಟ್ ಅಲ್ಲೆಲ್ಲ ಸಿಗಾಕ್ಬಿಡ್ತು. ಜಿಲ್ಲಾಧಿಕಾರಿಗೆ, DDPIಗೆ, AC ಗೆ, SP ಗೆ ಈಗ ಕೊಡ್ತಾ ಇದ್ದೀವಿ. ಈಗ ಫಸ್ಟ್ ನಮ್ಮ BO ಈಗ ಹೋಗಿ ಕೊಡ್ತೀವಿ. ಆಮೇಲೆ ಜಾಗ ಇದೆ, ಆ ಜಾಗ ಉಳಿಸ್ಕೊಂಡಿದೆ. ಯಾಕಂದ್ರೆ ತಹಸೀಲ್ದಾರ್ ಮೇಲೆ ಎಲ್ಲರ ಮೇಲೆ ಹೇಳ್ತಾ ಇದ್ದಾರೆ, ಅವ್ರ ಮೇಲೆ ಎಲ್ಲಾ ತಪ್ಪು ಮಾಡಿದ್ದೀರಾ ಬಿಡ್ಬಿಡಿ, ಅದು ಉಳಿದಿದೆ, ಸರ್ಕಾರ ಬಿಟ್ಟಿದ್ದು. ನಮ್ಮ ಮೂಲ ಉದ್ದೇಶ ಇಷ್ಟೇ ಇರೋದು. ಈಗ ಖಾತೆ ಮಾಡಿಕೊಡಿ, ಸರ್ವೆ ಮಾಡಿ ಕಾಪಾಡಿ. ನಿಮ್ಮ ಜಮೀನು. ನಾವು ರಶ್ಮಿ ಮಹೇಶ್ ಹತ್ರ ಹೋಗ್ತಾ ಇದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಶನ್ ಡಿಪಾರ್ಟ್ಮೆಂಟ್, ಅವ್ರ ಹತ್ರ ಇವತ್ತು ಅಪಾಯಿಂಟ್ಮೆಂಟ್, ಅವ್ರಿಗೂ ಕೊಡ್ತೀವಿ. ನಿಮ್ಮ ಜಮೀನು ನೀವು ಉಳಿಸ್ಕೊಳ್ಳಿ. ಗವರ್ನರ್ ಹತ್ರ ಹೋಗೋದಿದ್ದೀರಿ ಶುಕ್ರವಾರ ಶನಿವಾರ ಎಲ್ಲ ಚೆನ್ನಾಗಿ ನಮ್ಮ XMLAs ನಾವು ಕೋಲಾರದವರೆಲ್ಲ ಹೋಗಿ ಗವರ್ನರ್ ಬಂದು ತರ್ತೀವಿ. ನಿಮ್ಮ ಹೆಸರಲ್ಲಿ ಜಮೀನು ನೀವು ಉಳಿಸ್ಕೊಳ್ಳಿ. ಸರಿ, ಶಿಕ್ಷಣ ಇಲಾಖೆ ಅಷ್ಟೊಂದು ವಿಫಲ ಆಗಿದೆ ಅಂತ, ಯಾಕಂದ್ರೆ ಇದು ಒಂದು ಪ್ರಕರಣ ಅಲ್ಲ, ರಾಜ್ಯದಲ್ಲಿ ಬೇರೆ ಬೇರೆ ಕಡೆನೂ ಇದೆ. ಶಿಕ್ಷಣ ಇಲಾಖೆ ವಿಫಲ ಆಗಿಲ್ಲ, ಸಾಕಷ್ಟು ಲೆಟರ್ಗಳು ಬಂದಿದ್ದಾರೆ. ಇದು ನಿಮ್ಗೆ ಎಲ್ಲ ಕೊಟ್ಟಾಗ ಗೊತ್ತಾಗ್ತದೆ. ವಿಫಲ ಆಗಿರೋದು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್. ಕೃಷ್ಣ ಬೈರೇಗೌಡರದು ಹೋಮ್ ಟೌನ್ ಇದು ಕೋಲಾರ ಹೇಳಿದ್ದಾರೆ. ಅವ್ರಿಗೆ ನೀವು ಹೇಳ್ತೀರಿ ಇದ್ರ ಬಗ್ಗೆ? ಗೌಡ್ರಿಗೆ ನಾನು ಕೃಷ್ಣ ಬೈರೇಗೌಡರು ಒಳ್ಳೆ ಎಮಿನೆಂಟ್ ಮಿನಿಸ್ಟರ್, ಒಳ್ಳೆ ಹೆಸರು ಕೂಡ. ಇದು ಬಹುಶಃ ಅವರು ಗಮನಕ್ಕೆ ಬಂದಿರ್ತೀವಿ.
ಅವ್ರ ಕೆಳಗಡೆ ಕಟಾರಿ ಅಂತ ತುಂಬಾ ಒಳ್ಳೆ ಆಫೀಸರ್ ಕೂಡ ಇದೆ. ಅವ್ರ ಗಮನಕ್ಕೆಲ್ಲ ಬಂದ್ರೆ ಸುಮ್ಮನೆ ಇರಲ್ಲ, ನನಗೆ ಗೊತ್ತಿರೋ ಸುಮ್ಮನೆ ಇದ್ರೆ ಶಾಮೀಲಾಗಿದ್ದೀನಿ. ಅಷ್ಟು ಪಾನಿ ಮಾಡಿಸಿದ್ರೆ ಇವ್ರಿಗೆ ಕಾಳಜಿ ಇದೆ ಅಂತ, ದಿನಗಳು ತಳೆದ್ರೆ ಏನೋ ವ್ಯವಹಾರಗಳು ನಡೀತವೆ. ಪಟ್ಟಣದವರಿಗೆ ಅದೇ ಶಾಲೆನೇ ಮಾಡ್ಬೇಕು ಅಂತ ಕೊಟ್ಟಿದ್ದಾರಾ ಅಥವಾ ಏನ್ ಸರ್? ವಿದ್ಯಾದಾನ ಅಂತ ಏನೋ ಬಂದಿದೆ, ಸರ್ಕಾರಕ್ಕೆ ಕೊಟ್ಟಿರೋದು. ಅಂದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಏನೋ ಮಾಡ್ಬೋದಲ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ ಮಾಡ್ಬೋದು, ನವೋದಯ ತರ್ಬೋದು, ಇಲ್ಲ ಅದೆಲ್ಲ ಬಿಟ್ಟು ಒಂದು ಇಂಜಿನಿಯರಿಂಗ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಹಾಕ್ಬೋದಲ್ಲ. 51 ಎಕರೆ ಅದು ಹೆಂಗೆ ನೀವು ಕರೆಕ್ಟ್ ಆಗಿ ಚೆನ್ನೈ ರೋಡ್ಗೆನೆ, ಚೆನ್ನೈ ರೋಡ್ ಇಂದ ಪರ್ಮಿಷನ್ ತಗೊಂಡು ಒಂದು ರೋಡ್ ಅದಕ್ಕೆ ಹಾಕ್ಬಿಟ್ರೆ ಮುಗ್ದೇ ಹೋಯ್ತು. ಒಂದು ರೋಡ್ ಎಕ್ಸ್ಟೆನ್ಷನ್ ರೋಡ್ ಬರೀ ಹಾಸ್ಪಿಟ್ಲಿಗೆ ಅಂತ ಕೊಟ್ಬಿಟ್ರೆ ಹೆಂಗಿರ್ತದೆ? 51 ಎಕರೆ ಸುಮಾರು 50 ಕೋಟಿ ರೂಪಾಯಿ ಬೆಲೆ ಬರುತ್ತೆ. 50 ಕೋಟಿ ಬೆಲೆ ಬಾಳತ್ತ ಜಮೀನ ಯಾರೋ ಮಾಡ್ಕೊಂಡಿದ್ರೆ ಕೇಳೋದೇ ತಪ್ಪ. ಸುಧಾಕರ್ ಅವ್ರದ್ದು ಒಬ್ಬರು ಎಷ್ಟಿಲ್ಲ, ಇವರೇ ಎತ್ತಿ ತಲೆ ಮೇಲೆ ಹಾಕತ್ತಾರೆ. ಎಷ್ಟು ವ್ಯಾಲ್ಯೂ ಇದೆ ಸರ್ 50 ಎಕರೆ ಅಂದ್ರೆ? 50 ಕೋಟಿ 50 ಕೋಟಿ ಗೌರ್ಮೆಂಟ್ ಗೊತ್ತಿದೆ, ಸುಮಾರು 50 crores ಆಗಿದೆ. ಏನು ಹೇಳ್ಬೇಕು ನೀವು? ಇನ್ನೇನಾರ ಐತಾ? ಇನ್ನೇನಾರ ಹಿಂದಿಂದ ಇವೆಲ್ಲ ತೇಜವಾದ ಮಾಡಕ್ ಹೋದ್ರೆ 100 ನೀವು ಫೋಟೋ ಸಮೇತ ಕೊಡ್ಬೋದು. ಪರ್ಸನಲ್ ಓದ್ಬಾರ್ದು ಓದ್ಬಿಟ್ಟು ಹೇಳ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಓಡ್ ಕೂಡ ನನ್ನ ಬಾಯಲ್ಲಿ ಬರ್ತಾ ಇರಲಿಲ್ಲ. 50 ಎಕರೆ ಜಮೀನು ಮಾಲೂರು ತಾಲೂಕು ಜನಕ್ಕೆ, ಆ ಮಾಲೂರು ನೆಕ್ಸ್ಟ್ ಹೆಂಗ್ ಜನರೇಷನ್ ಸೇರ್ಬೇಕಾದ ಜಮೀನ ಯಾರೋ ಮಾಡ್ಕೊಂಡವ್ರೆ ಅಂತ ನಮ್ಗೆ ಇದೆಲ್ಲ ಇಷ್ಟೆಲ್ಲ ಮಾಹಿತಿ ಬಂದ್ರು ಕೇಳಿದ್ದಕ್ಕೆ ಸುಧಾಕರ್ ಮೇಲೆ ಹೊಡ್ತಿದ್ರು. ಅವ್ರ ಕಾಳಜಿ ಇದೆ ನಮ್ಮ ಬಗ್ಗೆ, ನನ್ನ ಬಗ್ಗೆ ಇದೇ ಬಂದಿದೆ. ತಪ್ಪೇನು? ಅವ್ರ ಮೇಲೆ ನೀವೆಲ್ಲ ಅಪಾದನೆಗಳು ಮಾಡಿದ್ರೆ ಎಲೆಕ್ಷನ್ ಟೈಮಲ್ಲಿ ಅಂದ್ರೂ ಅವ್ರು ಏನು ರಿಯಾಕ್ಟ್ ಮಾಡಲಿಲ್ಲ, ಒಂದು ದಿನ ರಿಯಾಕ್ಟ್ ಮಾಡಲಿಲ್ಲ. ಉಳಿಸ್ಕೋಬೇಕು ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಮಾಡೋದ್ನ ತಿರ್ಗಾ ಕರ್ಮ ರಿಟರ್ನ್ಸ್ ಅಂತ ತಿರ್ಗೋದು ವಾಪಸ್ಸು ಅಲ್ವಾ ವಿಷಯ. ಸುಧಾಕರ್ ಅವ್ರ ವಿಡಿಯೋದಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ, ಇವ್ರದ್ದು ಫೋಟೋನೇ ಇರ್ತದೆ, ಫೋಟೋ ಹಾಕಿ 108 ಮಾಡ್ಬೋದಾಗಿ ಎಲ್ಲ ಬಿಟ್ಟು ಮಾಲೂರು ತಾಲೂಕಲ್ಲಿ ಮುಂದುವರಿಬೇಕಂದ್ರೆ ಫಸ್ಟ್ 50 ಎಕರೆ ಬರಂಗಾಗ್ಬಿಡ್ತದೆ. ಇಲ್ಲಾಂದ್ರೆ ಸದಾ ನಿಮ್ ತಲೆಗೆ ಸುತ್ತತ್ತದೆ ಮಾಡ್ತಾರೆ ಕೆಲಸಗಳು. ಸರ್ ಕನ್ವರ್ಷನ್ ಆಗಿದೆ ಯಾವಾಗ ಸರ್? ಅಂದ್ರೂ ಇದೆಲ್ಲ ಶಾಮೀಲಾಗಿ ಏನು ಅಧಿಕಾರಿಗಳು ಶಾಮೀಲಾಗಿ ಈ ಮಟ್ಟಕ್ಕೆ ಬಂದರು. ಎಲ್ಲೇ ಕ್ವಶನ್ ಎನ್ ರವಿಕುಮಾರ್ ಅವರು ಕೂಡ ಕೇಳ್ತಾರೆ ರೀಸೆಂಟ್ ಆಗಿ, ಏನ್ ಕೊಟ್ಟಿದ್ದಾರೆ ಉತ್ತರ ಅಂದ್ರೆ ಇದು ಹೌದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದು ಜಾಗ ಅಂತ ಒಪ್ಕೊಂಡಿದ್ದಾರೆ ಸರ್ಕಾರ. ಒಪ್ಕೊಂಡು ಇದನ್ನ ಉಳಿಸ್ಕೊಳ್ತೀವಿ ಉತ್ತರ ಕೊಟ್ಟಿದ್ದಾರೆ. ಪ್ರತಿ ಒಂದ್ರಲ್ಲೂ ಅವರು ಸಿಗಾಕತ್ತಾರೆ, ಯಾರು ಮಾಡಕ್ಕ. ಇದು ರಿಜಿಸ್ಟರ್ಡ್ ಡೀಡ್, ಗಿಫ್ಟ್ ಡೀಡ್, ರಿಟರ್ನ್ ಇನ್ ಇಂಗ್ಲಿಷ್ 1955 ಅಲ್ಲಿ ಸ್ಪಷ್ಟವಾಗಿದೆ. ಇದು ಅವತ್ತು ವಿದ್ಯಾಮಂತ್ರಿಗಳಿಗೆ ಬರೆದಿರೋ ಲೆಟರ್, ವಿದ್ಯಾಮಂತ್ರಿಗಳಿಗೆ ಉಳಿಸ್ಕೊಡ್ರಿ ಅಂತ. ಯಾರೋ ಮನ್ಸು ಮಾಡ್ತಾರೆ, ಒಬ್ಬೊಬ್ರು ಬರ್ತಾರೆ ನಮ್ಮಂತ ಹುಚ್ಚರು, ಅವಾಗ ಹುಚ್ಚಿನ ಪಟ್ಟ ಕಟ್ಟಿಸ್ತಾರೆ ಅಂತವ್ರು ಅವಾಗ ಇಂಥ ಕೆಲಸ ಮಾಡಿದ್ದಾರೆ. ಇದೆಲ್ಲ ಅವ್ರು ಮಾಡಿರೋದು. ತಲೆ ಇದ್ದಿದ್ರೆ ದುಡ್ಡು ತಗೊಂಡು ಸುಮ್ಮನೆ ಆಗ್ಬೋದಾಗಿತ್ತು. ನೋಡಿ ಕರೆಸ್ಪಾಂಡೆನ್ಸ್, ಇನ್ನೊಂದು ಲೆಟ್ರು ವಾಪಸ್ ಬರೀತಾರೆ, ಯಾಕೆ ನೀವು ಹಿಂಗ್ ಮಾಡ್ಲಿಲ್ಲ, ಇಷ್ಟುವರೆಗೂ ಯಾಕೆ ಮಿಟೇಷನ್ ಆಗ್ಲಿಲ್ಲ ಅಂತಂದು ಬರ್ಲಿಲ್ಲ. ಇದೆಲ್ಲ ನಾನು ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ತಗೊಂಡಿದ್ದೀನಿ. ಇದೇನಾರ ನಾನು ತಗೊಳ್ಳಿಲ್ಲ ಅಂತಿದ್ರೆ ಇಲ್ಲಿ ಕೂತ್ಕೊಳ್ಳಕ್ಕೂ ಆಗ್ತಾ ಇರಲಿಲ್ಲ. ಇವತ್ತು ಬಿ ಆಫೀಸ್ಗೆ ಹೋಗಿ ನೀವು ಕೇಳಿದ್ರು ಸಾಕು ಕೊಡ್ತಾರೆ. ಪ್ರತಿ ಒಂದು ಇದು ಎಲ್ಲೇ ಕ್ವಶನ್ ಕಳಿಸಿರೋದು ಉತ್ತರ ಕಟ್ ಅಂಡ್ ಕ್ಲಿಯರ್ ಕೇಸ್ ಇದೆ. ಎನ್ ರವಿಕುಮಾರ್ ಅವ್ರು ಎಲ್ಲೇ ಕ್ವಶನ್ ತನಕ 1955 ಇಂದ ತನಕ ಇಲ್ಲಿ ಬಂದಾಗಿದೆ. ನಿಮ್ಗಳಲ್ಲೆಲ್ಲರಿಗೂ ಈ ಒಂದು ಸೆಟ್ ಪೇಪರ್ಸ್ ನಿಮಗೆ ಎಲ್ಲ ಫೋನ್ ನಂಬರ್ಸ್ಗೂ PDF ಮುಖಾಂತರ ಕಳಿಸ್ಕೊಡ್ತೀವಿ. ಇದನ್ನು ಮಾಡಿ ಇದು ಇವತ್ತು ಹೇಳ್ಬಿಟ್ಟು ಬಿಟ್ಬಿಡೋರಲ್ಲ, ಮತ್ತೆ ಕೋರ್ಟ್ ಮೆಟ್ಲಿಗೆ ಹೋಗಿ ಮಾಡಿಸ್ಕೊಬರೋದಲ್ಲ. ಇಲ್ಲೇ ಮಠ ಹಾಕಿ
ಯಾರ ಮೇಲೆ ದ್ವೇಷ ಮಾಡಿ ಎಳ್ದ ಅಕಸ್ಮಾತ್ ಇವ್ರು ಗೊತ್ತಿಲ್ಲದೆ ತಗೊಂಡವರು ಗೊತ್ತಿಲ್ಲದೆ ತಗೊಂಡವರು ಸ್ಕೂಲ್ಗಳು ಅವ್ರನ್ನು ಡೈರೆಕ್ಟ್ ಆಗಿ ಯಾರು ತಗೊಂಡಿರೋರ ಮೇಲೆ ನಾವು ಹಿಂಗ್ ಮಾಡಿದ್ರೆ ಹಂಗ್ ಮಾಡಿದ್ರೆ ಅಂತ ಹೇಳಕ್, ಯಾಕಂದ್ರೆ ಇದು ನೀತಿ ಮಧ್ಯ ವ್ಯತ್ಯಾಸಗಳಾಗಿರುತ್ತೆ. ನೋಡಿ ತಗೊಂಡಿದ್ರೆ ವಾಪಸ್ ಕೊಡಿ, ನೋಡಿಲ್ಲ ತಗೊಂಡಿದ್ರೆ ಬಂದು ನಿಮ್ಮ ಏನು ಯಾರು ನಿಮಗೆ ಮಾರೋರೆ ಅವ್ರ ಹತ್ರ ಹೇಳಿ ವಾಪಸ್ ಕೊಡಿಸಿ, ಅಷ್ಟೇ ಇರೋದು. ಇಲ್ಲ ಅಂದ್ರೆ ಸರ್ಕಾರ ಡಿಫಾಲ್ಟ್ ಅದು ಮಾಡಲೇಬೇಕಾಗ್ತದೆ. ಯಾವತ್ತು ಫಸ್ಟ್ ಆಗಿದೆ ಅದಕ್ಕೆ ಪ್ರಾಮುಖ್ಯತೆ ಇರೋದು. ಆಮೇಲೆ ಆಗಿರೋದೆಲ್ಲ ಬಹುಶಃ ಆಮೇಲೆ ಇನ್ನು ಕೆಲವು ಆರ್ಡರ್ಸ್ನೆಲ್ಲ ಇನ್ಸರ್ಟ್ ಮಾಡಿದ್ದಾರೆ. ಇನಾಮ್ ಅಬಲಿಷನ್ ಆಕ್ಟ್ ಅಂತೆ 15 ವಾಪಸ್ ತಗೊಂಡ್ರು. ಇವೆಲ್ಲ ಕತೆ ಮಾಡಕ್ ಹೋದ್ರೆ ನಿಮ್ ಮುಖಾಂತರ ಮಾಡ್ತಾ ಇರೋರು ತಿಳಿಸ್ತೀನಿ, 262 ಎಕರೆ ಓಡಾಡ್ತಾರೆ. ನೀವು ಇನ್ಸರ್ಟ್ ಮಾಡಿರೋದು ಅಂತ ಗೊತ್ತಾಗಿ ಅಲ್ಲೇನೋ ತಪ್ಪು ನಡೆದಿದೆ ಅಂತ ಹೇಳಿದ್ರೆ 262 ಎಕರೆನು ಹೊರಟೋಗುತ್ತೆ. ಅದಾಗದು ಬೇಡ, ಬರೀ 50 ಎಕರೆ 26 ಗುಂಟೆ ಉಳಿಲಿ. 7 ಎಕರೆ ಏನು ಗ್ರಾಮ ಠಾಣ ಇದೆ, ಅದು ಊರಿಗೆ ಸೇರ್ಲಿ, ಕೆಂಪಸಂದ್ರ ಊರಿಗೆ ಸೇರ್ಬೇಕಾದ್ರು. 19 ಎಕರೆ ಕೆರೆ ಇದೆ, ಅದನ್ನ 4 ಎಕರೆ ಅಂತ ಮಾಡ್ಕೊಂತಾರೆ ಪಾಣಿಲಿ. 19 ಎಕರೆ ಅಂತ 4 ಎಕರೆ ಮಾಡಿದ್ದಾರೆ. 8 ರೋಡ್ಗಳಿವೆ, ರೋಡ್ಸ್ ರಸ್ತೆ ಓಡಾಡಕ್ಕೆ. ಒಂದು ರಾಜಕಾಲುವೆಗಳು 3-4 ದೊಡ್ಡದಿದೆ. ಇವನ್ನೆಲ್ಲ ನಮ್ಮ ಗಮನಕ್ಕೂ ಬಂದಿದೆ. ಏನು ತಿದ್ದಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ಬರ ಮೇಲೆ ಆರೋಪಗಳು ಮಾಡ್ಕೊಂಡು ಈ ಸುಧಾಕರ್ ಅವ್ರ ಮೇಲೆ ಆರೋಪ ಮಾಡಕ್ ಹೋಗಿದ್ದಾರೆ. ಅದೇನೋ 30 ಕೇಳಿದ್ರಂತೆ, ಆಗ್ಲಿಲ್ಲ. ಇವ್ರು 60 ತಗೊಂಡ್ಬಿಟ್ರು. ಅದಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾರ, ಅದಕ್ಕೆ ಬಂದು ಇವೆಲ್ಲ ಡಾಕ್ಯುಮೆಂಟ್ ಸೇರ್ಸಕ್ ಆಗ್ತದ? ಯಾರ ಹೆಸರು ಎತ್ತಿರ್ಲಿಲ್ಲ, ಇವರೇ ಎತ್ತಿ ಮಣ್ಣೆತ್ತಿ ತಲೆ ಮೇಲೆ ಹಾಕತಾ ಇರೋದು. ಆನೆ ಮಾಡಿ ಸುಧಾಕರ್ ಅವ್ರ ಮೇಲೆ ಹೇಳಕ್ ಪರ್ಸನಲ್ ಆಗಿ ಮಾತಾಡಿದ್ರೆ 100 ಮಾತಾಡಬಹುದಾಗಿತ್ತು ಅಲ್ವಾ? ನಾನ್ ನಿಮ್ಮ ಮುಖಾಂತರ ಶಾಸಕರಲ್ಲಿ ಮನವಿ ಮಾಡೋದು, ನೀವು ಮನೆಯಿಂದ ಬರೀ 5 ಕಿಲೋಮೀಟರ್ ದೂರ ಆಗ, ನಿಮ್ಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅದನ್ನು ಮರ್ತು ಬಿಡ. ನನಗೆ ಗೊತ್ತಿಲ್ಲದೆ ಏನೋ ನಡೆಯಲ್ಲ, ಅದನ್ನು ಮರ್ತು ಬಿಡ.